ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ, ನ್ಯೂರಾಲಜಿಸ್ಟ್. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಹಾಗೂ 28ನೇ ತಾರೀಕಲ್ಲಿ ನೀವೇನಾದರೂ ಜನ್ಮ ಪಡೆದಿದ್ದರೆ, ಯಾವುದೇ ತಿಂಗಳಾಗಿರಬಹುದು, ನೀವು ಸೂರ್ಯ 1ನೇ ನಂಬರಿಂದ ನೀವು ರೂಲ್ ಆಗ್ತೀರಾ. ನಿಮ್ಮಲ್ಲಿ ಏನೇನೆಲ್ಲ ಒಳ್ಳೆ ಗುಣಗಳು ಇರುತ್ತೆ ಅನ್ನೋದರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ನೋಡಿ, ಸೂರ್ಯನ ಸುತ್ತ ಇತರ ಗ್ರಹಗಳ ಸುತ್ತ ಇರುತ್ತಲ್ವಾ, ಹಾಗೆಯೇ ನಿಮ್ಮ ಸುತ್ತ ಎಲ್ಲರೂ ಸುತ್ತಾರೆ. ಅಂದರೆ ನೀವು ಅಷ್ಟು ಒಳ್ಳೆಯ ಬಾರ್ನ್ ಲೀಡರ್ಸ್ ಆಗಿರ್ತೀರ. ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ನಿಮ್ಮಲ್ಲಿ, ಅದ್ಭುತವಾದಂಥ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇರುತ್ತವೆ. ಮುಂದಾಳತ್ವವನ್ನು ವಹಿಸ್ಕೊಳ್ತೀರಾ, ಇಂಡಿಪೆಂಡೆಂಟ್ ವ್ಯಕ್ತಿಗಳು ಕೂಡ ಆಗಿರ್ತೀರ. ಯಾರ ಮೇಲೂ ನೀವು ಡಿಪೆಂಡ್ ಆಗೋದಿಲ್ಲ. ಹಾಗೆ ನಿಮಗೆ ಸ್ವಾತಂತ್ರ್ಯ ಅಂದರೆ ನೀವು ತುಂಬ ಇಷ್ಟಪಡ್ತೀರ. ಯಾರ ಅಂಡರಲ್ಲೂ ನೀವು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಅಗ್ರೆಸಿವ್ ನೇಚರ್ ಕೂಡ ನಿಮ್ಮಲ್ಲಿ ಇರುತ್ತೆ. ಹೈ ಜೋಶ್ ಇರುತ್ತೆ ನಿಮ್ಮಲ್ಲಿ. ತುಂಬ ಕಾನ್ಫಿಡೆಂಟ್ ಆಗಿರ್ತೀರ, ಕಾನ್ಫಿಡೆಂಟಲ್ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಹೈಲಿ ಅಗ್ರೆಸಿವ್ ನೇಚರು ಇರುತ್ತೆ. ಜೊತೆಗೆ ಬೋಲ್ಡ್ ಆಗಿರ್ತಾರೆ, ಧೈರ್ಯವಂತಾಗಿ ಮುನ್ನುಗ್ಗುವಂಥ ಒಂದು ಗುಣ ನಿಮ್ಮಲ್ಲಿ ಇರುತ್ತೆ. ಬಿಗ್ ಥಿಂಕಿಂಗನ್ನು ಮಾಡ್ತೀರಾ, ಟಾಪ್ ಲೆವೆಲ್ ವ್ಯಕ್ತಿಗಳಾಗಿರ್ತಾರೆ, ದೊಡ್ಡದಾಗಿ ಆಲೋಚನೆ ಮಾಡ್ತೀರಾ, ಪವರ್ ಅಂದರೆ ಇಷ್ಟಪಡ್ತೀರಾ. ಹಾಗೆ ಜವಾಬ್ದಾರಿಯನ್ನು ತುಂಬ ಖುಷಿಯಾಗಿ ನೀವು ಹೊರೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಪರ್ಸ್ನಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಮನ್ನ ಯಾರಾದರೂ ಹೊಗಳ್ತಾರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಖುಷಿಯಾಗುತ್ತೆ ಅಂದರೆ, ಹೊಗಳ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ತುಂಬ ರಿಚ್ ಆಗಿರ್ತೀರಾ, ರಾಯಲ್ ಆಗಿರ್ತೀರಾ. ಹಾಗೆ ಬ್ರಾಂಡೆಡನ್ನು ನೀವು ತುಂಬ ಇಷ್ಟಪಡ್ತೀರಾ. ಒಳ್ಳೆ ಪಂಕ್ಚುಯಾಲಿಟಿ ಇರುತ್ತೆ ನಿಮ್ಮಲ್ಲಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರುತ್ತೆ. ಹಾಗೆ ಒಳ್ಳೆಯ ಗೋಲ್ ಅಚೀವರ್ ಆಗಿರ್ತೀರಾ. ನೀವು ಒಳ್ಳೆ ಮಾತುಗಾರರು ಕೂಡ ಆಗಿರ್ತೀರಾ. ಹಾಗೆ ಇತರರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಇವೆಲ್ಲವೂ ನಿಮ್ಮಲ್ಲಿರುವಂತಹ ಒಂದು ಪಾಸಿಟಿವ್ ಗುಣಗಳು. ಹಾಗೆ ತುಂಬ ಒಳ್ಳೆಯ ಗುಣಗಳು ಇವು. ಹಾಗೆ ನೆಗೆಟಿವ್ಸ್ ಇರೋದಿಲ್ವಾ ಮೇಡಮ್? ಖಂಡಿತ ನೆಗೆಟಿವ್ಸು ಇರುತ್ತೆ. ಈಗೋ ಸ್ವಲ್ಪ ಇರುತ್ತೆ ನಿಮ್ಮಲ್ಲಿ, ನಂದೇ ಅನ್ನೋದು ನಾನತ್ವ ಇರುತ್ತೆ ನಿಮಗೆ. ಹಾಗೆ ಕಂಟ್ರೋಲಿಂಗ್ ನೇಚರ್ ಕೂಡ ನಿಮ್ಮಲ್ಲಿ ಇರುತ್ತೆ. ನಿಮ್ಮಲ್ಲಿ ಕೋಪ, ಹಠ ಇರುತ್ತೆ. ಅಂದರೆ ನೀವು ಇದನ್ನು ಒಳ್ಳೆ ರೀತಿಗೆ ಬಳಸ್ಕೊಂಡ್ರೆ, ನಿಮ್ಮ ಹಠವನ್ನು ನೀವು ಮುಂದೆ ಒಂದು ಛಲದಿಂದ ನೀವು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ, ಸಾಧನೆಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಮೊಂಡು ಜಾಸ್ತಿ ನೀವು. ಹಾಗೆ ಸೆಲ್ಫಿಶ್ ನೇಚರ್ ಕೂಡ ನಿಮ್ಮಲ್ಲಿ ಮತ್ತು ಫಾಸ್ಟಾಗಿ ಸೂರ್ಯ ನೋಡಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನಲ್ಲ, ಯಾರ ಹತ್ರನೂ ನೀವು ಹೇಳಿಸ್ಕೊಳ್ಳಲ್ಲ. ಅದೇ ರೀತಿ ನೀವು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಾಗೆ ಎಲ್ಲ ಈ ರೀತಿಯ ಒಂದು ಗುಣಗಳು ನಿಮ್ಮಲ್ಲಿ ಇರುತ್ತೆ ಬಂಧುಗಳೇ. ಈ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ನನ್ನ ವಿಡಿಯೋಗಳನ್ನ ನೋಡ್ತಾ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಾ ಈ ವಿಡಿಯೋವನ್ನು ನೋಡಿ ಒಂದು ಕೆಲಸ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ. ನಾನು ನಿಮ್ಮ ಡೇಟ್ ಆಫ್ ಬರ್ತನ್ನು ನೋಡಿ ಇನ್ನು ಏನೇನು ಗುಣಗಳು ನಿಮ್ಮಲ್ಲಿದೆ ಅದನ್ನು ಹೇಳ್ತೀನಿ. ಹಾಗೆ ನೀವು ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೊಂಡ್ರೆ ಇಷ್ಟ ಆಗುತ್ತೆ, ಯಾಕೆ 1ನೇ ನಂಬರಲ್ಲೇ ನೀವು ಹುಟ್ಟಿದ್ದೀರಾ, ಯಾಕೆ ಈ ನಂಬರಲ್ಲೇ ಹುಟ್ಟೋದಕ್ಕೆ ಏನು ರೀಸನ್ನು, ಏನು ಹಾಕಿದ್ರೆ ಇದರ ಅರ್ಥ ಇದನ್ನೆಲ್ಲ ನಾನು ಹೇಳ್ತೀನಿ. ಹಾಗೆ ನಿಮ್ಮ ಕರಿಯರೇನು, ಯಾವ ಕರಿಯರ್ ನೀವು ಮಾಡಬಹುದು, ಯಾವ್ಯಾವ ಕೆಲಸಗಳಲ್ಲಿ ನೀವು ಹೋದರೆ ನಿಮಗೆ ಅತ್ಯುತ್ತಮವಾದಂಥ ಯಶಸ್ಸು ಸಿಗುತ್ತೆ. ಆಮೇಲೆ ನೀವು ಯಾವ ಆಹಾರವನ್ನು ನೀವು ಉಪಯೋಗಿಸ್ಕೋಬೇಕು, ನೀವು ಯಾವ ಮಂತಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು, ಈ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಹಾಗೆ ಯಾವುದ್ರ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಹೇಗೆ ಕೇರ್ ತೊಗೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸಜೆಷನ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ನನ್ನ ಚಾನಲನ್ನು ನೋಡ್ತಾ ಓಕೆ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ. ಆಗ ನಾನು ನಿಮ್ಗೆ ಅನಲೈಸ್ ಮಾಡ್ತೀನಿ, ಯಾವ ರೀತಿ ಇದೆ, ಏನು ಎತ್ತ ಅಂತೆಲ್ಲ. ನಾನು ನಿಮ್ಗೇನಾದರೂ ರೆಮಿಡೀಸ್ ಇದ್ದರೆ ನಾನು ರೆಮಿಡೀಸನ್ನು ಹೇಳ್ತೀನಿ. ಓಕೆನಾ? ಇದನ್ನು ನಿಮಗೆ ಯಾರು ಫಸ್ಟ್ ಮೊಬೈಲ್ ನಂಬರ್ ಹಾಕಿರ್ತಾರೆ, ಯಾರು ಫಸ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿರ್ತೀರೋ ಅವ್ರದ್ದನ್ನು ನಾನು ಅನಲೈಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಹಾಕಿ ಮಾಡ್ತಾ ಹೋಗ್ತೀನಿ. ಹೀಗೆ ಇವತ್ತು 1ನೇ ನಂಬರ್ನ ನಾನು ಹಾಕಿದ್ದೀನಿ. ನಾಳೆ 2ನೇ ನಂಬರ್ದು ನಾನು ಮೂಲಾಂಕ ಎರಡನೇ ನಂಬರ್ ಇರೋದವ್ರದ್ದು ಹಾಕ್ತಾ ಹೋಗ್ತೀನಿ. ಹೀಗೆ ಎಲ್ಲ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ತಪ್ಪದ ಹಾಗೆ ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಟು ಯು. ಒನ್ ಸನ್ ಸೂರ್ಯನ ಹಾಗೆ ಎಲ್ಲವನ್ನು ಬೆಳಗ್ತೀರಾ ನೀವು. ಅಷ್ಟು ಉತ್ತಮವಾದ ವ್ಯಕ್ತಿಗಳು. ನಮಸ್ಕಾರ ನಿಮಗೆ.
ತುಂಬಾ ಖುಷಿಯಾಗುತ್ತೆ ನಿಮ್ಮನ್ನು ನೋಡ್ತಾ ಇದ್ರೆ. ಒಳ್ಳೆ ಪರ್ಸ್ನಾಲಿಟಿ ಇರುತ್ತೆ ನಿಮ್ಮದು, ತುಂಬ ಖುಷಿಯಾಗುತ್ತೆ. ಮತ್ತು ಯಾರಿಗೂ ಹರ್ಟ್ ಮಾಡುವಂಥವ್ರು ಅಲ್ಲ ನೀವು. ಆದರೆ ನಿಮ್ಮ ಮಾತಿನ ನಡವಳಿಕೆ, ನೀವು ಮಾತಾಡುವಂಥ ಬಗೆ ಇದೆಯಲ್ಲ, ಅದರಿಂದ ಕೆಲವರು ಹರ್ಟ್ ಆಗ್ತಾರಷ್ಟೇ. ಬಟ್ ನೀವು ಹರ್ಟ್ ಮಾಡಬೇಕು ಅಂತ ಇರಲ್ಲ, ನಿಮ್ಮ ಮನಸ್ಸು ತುಂಬಾ ಮೃದುವಾಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಮತ್ತೆ ಡೀಟೇಲಾಗಿ ನಾವು ತಿಳ್ಕೊಳ್ಳೋಣ. ಡೇಟ್ ಆಫ್ ಬರ್ತ್ ಹಾಕ್ತೀರಾ? ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಹೆಸರು ಹಾಕಿ, ನಾನು ಅದ್ರ ಬಗ್ಗೆ ನನ್ನ ಮುಂದಿನ ದಿನಗಳಲ್ಲಿ ಆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು. ಹಾಂ ಮೇಡಮ್, ತುಂಬ ಜನ ಕ್ಯೂನಲ್ಲಿದ್ದಾರೆ, ನಮ್ಮ ಡೇಟ್ ಆಫ್ ಬರ್ತು ಕೊನೆಯಲ್ಲಿದೆ, ನಾವು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ನೀವು ನನ್ನ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡೇಟ್ ಆಫ್ ಬರ್ತನ್ನು ಅನಲೈಸ್ ಮಾಡಿ ಅದು ಏನೇನಿದೆ, ಏನೇನು ಪ್ರಾಬ್ಲಮ್ಸ್ ಇದೆ, ಏನು ಸೊಲ್ಯೂಷನ್ ಅದಕ್ಕೆ ಪ್ರತಿಯೊಂದನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಓಕೆನಾ? ನನ್ನ ನಂಬರ್ ಹೀಗಿದೆ 8618752476. ಇನ್ನೊಂದು ಸಲ ಹೇಳ್ತೀನಿ ನಂಬರು 8618752476. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೀಮ್ನವರು ನಿಮಗೆ ಡೇಟನ್ನು ಕೊಡ್ತಾರೆ. ಆ ಡೇಟಲ್ಲಿ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿ ನಾವು ನಿಮಗೆ ಸೊಲ್ಯೂಷನನ್ನು ಕೊಡಲಾಗುತ್ತೆ. ಓಕೆನಾ? ಥ್ಯಾಂಕ್ ಯು. ಸೂರ್ಯನ ನಂಬರಲ್ಲಿ, ಸೂರ್ಯನ ನಂಬರ್ನಿಂದ ರೂಲ್ ಆಗ್ತಾ ಇರುವಂಥ ನಿಮ್ಮೆಲ್ಲರಿಗೂ ಶುಭ ದಿನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ಬಂಧುಗಳೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ.